ಮಳೆಗಾಲದಾಗೂ ಈ ಹಪ್ಪಳು ಮಾಡ್ಬೋದ್ರಿ. ಯಾಕಂದ್ರೆ ಇವಕ್ಕೆ ಹೆಚ್ಚಿಗೇನು ಬಿಸಿಲು ಬೇಕಾಗಿಲ್ರಿ. ಹಾಗಾದ್ರೆ ನಡೀರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಂತ್ರಿ. 2 ಹಸಿ ಆಲೂಗಡ್ಡೆಗಳದ್ದು ಸೊಪ್ಪಿ ಎಲ್ಲ ತೆಗೆದು ತುರಿದು ಈ ನೀರಾಗ ಹಾಕಿ ಇಟ್ಬಿಡ್ತೀನಂತ್ರಿ. ಈಗ 1 ಬಟ್ಟಲು ಸಾಬ್ದಾಣಿದಾಗ 8 ಬಟ್ಟಲು ನೀರು ಹಾಕ್ಲತ್ತೀನಿ ರೀ. ತಣ್ಣೀರು ಹಾಕಿದ್ರೆ ಒಂದು 4 ತಾಸು ನೆನೆಲಾಕ್ಬಿಡ್ರಿ. ಬಿಸಿ ಬಿಸಿ ನೀರು ಹಾಕಿದ್ರೆ ಒಂದು 2 ತಾಸು ಬಿಡ್ರಿ. ಈಗ ಈ ತುರಿದಿದ್ದು ಆಲೂಗಡ್ಡೆಗೆಲ್ಲ ಹಿಂಡಿ ತಂದು ಇದ್ರಾಗ ಹಾಕಿ ಕಲಸಿ ನೆನೆಲಾಕ ಬಿಡ್ತೀನಿ ರೀ. ನಾ ತಣ್ಣೀರು ಹಾಕಿದ್ರಿ, ಅದಕ್ಕೆ 4 ತಾಸು ಬಿಟ್ಟೀನಿ ರೀ. ನೋಡ್ರಿ 4 ತಾಸು ಆಗೋಣ ಸಾಬ್ದಾಣಿ ಚಂದ ನೆಂದಿರ್ತಾವ್ರಿ. ಈಗ ಇವಕ್ಕೆ ಕುದಿಲಾಕ ಬಿಡ್ತೀನಂತ್ರಿ. ಆವಾಗ ಹಿಂಗೆ ಕೈ ಆಡಿಸ್ಕೊತಾ ತಳಕ್ಕೆ ಹತ್ಲಾರ್ದಂಗೆ ಕುದಿಸ್ಬೇಕಾಗ್ತದ್ರಿ. 20ರಿಂದ 25 ನಿಮಿಷ ಕುದಿಸಾದ್ಮೇಲೆ ರುಚಿಗೆ ಬೇಕಾದಟ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸು, ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಚಂದ ಕಲಿಸಿ ಆರ್ಲಾಕ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೆ ಹಪ್ಪಳು ಮಾಡ್ಕೋಬೇಕ್ರಿ. ಏನಿಲ್ರಿ, ಈಗ ನಾನು ಇಂಥದ್ದು ದಪ್ಪಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಹಪ್ಪಳು ಹಾಕ್ಲತ್ತೀನಿ ರೀ. ಇವಕ್ಕೆಲ್ಲ ಜಾಸ್ತಿ ಏನು ಹರಡೋದು ಬ್ಯಾಡ್ರಿ. ಭಾಳ ಜಲ್ದಿ ಮಾಡಿ ತೆಗಿಬೋದ್ರಿ. ಈಗ ಎಲ್ಲ ಹಾಕೋದಾದ್ಮೇಲೆ ನಾನು 1 ದಿನ ಈ ಫ್ಯಾನಿನ ಗಾಳಿಗೆ ಬಿಟ್ಬಿಡ್ತೀನಂತ್ರಿ. 1 ದಿನ ಆದ್ಮೇಲೆ ಇವಕ್ಕೆ ಹಿಂಗೆ ಪಲ್ಟಾಸ್ಕೊತಾ ಹೋಗ್ತೀನಂತ್ರಿ. ಚಂದ ಒಣಗ್ದು ಅಂದ್ರೆ 2 ಮಗ್ಗಲ ಈಗ ನೋಡ್ರಿ ಹಿಂಗೆ ಆಗ್ತಾವ್ರಿ. ಈಗ ನಾನು ನಿಮಗೆ ಕರೆದ್ನು ತೋರಿಸ್ತೀನಂತ್ರಿ. ಭಾಳ ಅಂದ್ರೆ ಭಾಳ ಕಮ್ಮಗಾಗ್ತಾವ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ.